ಮಂಡ್ಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರ ನಿಷೇಧ. ಸಮ್ಮೇಳನ ಸಸ್ಯಾಹಾರಿಗಳಿಗೆ ಮಾತ್ರವೇ? ಬಾಡೂಟ ಯಾಕಿಲ್ಲ ಸ್ವಾಮಿ ಅಂತ ಪ್ರಶ್ನಿಸಿದ ನೆಟ್ಟಿಗರು. ಬಾಡೂಟ ಹಾಕಿಸೋಕೆ ಹಲವು ಜನರ ಮನವಿ, ಪರ ವಿರೋಧ ಬಿಸಿ ಬಿಸಿ ಚರ್ಚೆ. ಮಂಡ್ಯದಲ್ಲಿ ನಡೆಯಲಿರುವ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಪುಸ್ತಕ ಮತ್ತು ವಾಣಿಜ್ಯ ಮಳಿಗೆಗಳನ್ನ ಆನ್ಲೈನ್ ಮೂಲಕ ಕಾಯ್ದಿರಿಸಿದವರಿಗೆ ಮಾಂಸಾಹಾರ, ಮದ್ಯ ಮತ್ತು ತಂಬಾಕು ಮಾರಾಟವನ್ನ ನಿಷೇಧಿಸಲಾಗಿದೆ ಅನ್ನೋ ಸೂಚನೆ ಕೊಡಲಾಗಿದ್ದು, ಇದರ ಬೆನ್ನಲ್ಲೇ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ಸಸ್ಯಾಹಾರದ ಜೊತೆ ಬಾಡೂಟವನ್ನು ಹಾಕಿಸಬೇಕು ಅಂತ ಹಲವಾರು ಮಂದಿ ಸಾಮಾಜಿಕ ಜಾಲತಾಣದಲ್ಲಿ ಒತ್ತಾಯಿಸಿದ್ದಾರೆ. ಸಮ್ಮೇಳನ ಸಸ್ಯಾಹಾರಿಗಳಿಗೆ ಮಾತ್ರನ? ಬಾಡೂಟ ಯಾಕಿಲ್ಲ ಸ್ವಾಮಿ ಅಂತ ನೆಟ್ಟಿಗರು ಪ್ರಶ್ನಿಸಿದ್ದಾರೆ. ಇದು ಮಡಿ ಸಾಹಿತ್ಯ ಸಮ್ಮೇಳನ ಅಂತ ಕೆಲವರು ಕುಟುಕಿದ್ದಾರೆ. ಸಸ್ಯಾಹಾರ ಮಾಂಸಾಹಾರ ನಡುವಿನ ಮೇಲು ಕೀಳು ತಾರತಮ್ಯ ಮನೋಭಾವವನ್ನ ವಿನಾಶಗೊಳಿಸಬೇಕು ಅಂತ ಕೆಲವರು ಪೋಸ್ಟರ್ ಹಿಡಿದು ಒತ್ತಾಯಿಸಿದ್ದಾರೆ. ಬಾಡೆ ನಮ್ಗೆ ಗಾಡು ಕಣಣ್ಣ ಅಂತ ಕೆಲವರು ಧ್ವನಿ ಎತ್ತಿರುವುದಕ್ಕೆ ಇದುವರೆಗೆ ನಡೆದ 86 ಸಾಹಿತ್ಯ ಸಮ್ಮೇಳನಗಳಲ್ಲಿ ಮಾಂಸಾಹಾರ ಹಾಕಿದ್ದಾರಾ? ಈಗ್ಯಾಕೆ ಒತ್ತಾಯಿಸುತ್ತಿದ್ದೀರಿ ಅಂತ ಕೆಲವು ನೆಟ್ಟಿಗರು ಬಾಡೂಟಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಪರ ವಿರೋಧ ಚರ್ಚೆಗಳು ಜೋರಾಗಿ ನಡೀತಿವೆ. ಸಮ್ಮೇಳನದಲ್ಲಿ ಮಾಂಸಾಹಾರ ನೀಡುವ ಮೂಲಕ ಮಂಡ್ಯ ಜನರ ಆಹಾರ ಸಂಸ್ಕೃತಿಯನ್ನ ಗೌರವಿಸಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ಹೆಚ್ಚುವರಿ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಈ ಬಗ್ಗೆ ತಜ್ಞ ವೈದ್ಯ ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲಾಯ ಪ್ರತಿಕ್ರಿಯೆ ನೀಡಿದ್ದು, ಮಾಂಸಾಹಾರವನ್ನ ಮದ್ಯ ಮತ್ತು ತಂಬಾಕುಗಳ ಜೊತೆ ಸೇರಿಸಿ ಒಟ್ಟಾಗಿ ನಿಷೇಧ ಮಾಡೋದ್ರಲ್ಲೇ ಬಹುದೊಡ್ಡ ಸಮಸ್ಯೆ ಇದೆ. ಹೀಗೆ ಈ ಮೂರನ್ನೂ ಗಂಟು ಹಾಕೋದನ್ನ ಮೊದಲು ವಿರೋಧ ಮಾಡಬೇಕಿದೆ. ಮದ್ಯ ಮತ್ತು ತಂಬಾಕು ವ್ಯಸನ ಉಂಟು ಮಾಡುವ ಪದಾರ್ಥಗಳು. ಅವು ಆರೋಗ್ಯಕ್ಕೂ ಹಾನಿಕಾರ ಆದವು. ಅವುಗಳ ಬಾಟ್ಲು ಪೊಟ್ಟಣಗಳ ಮೇಲೇನೂ ಹಾನಿಕಾರಕ ಅನ್ನೋ ಎಚ್ಚರಿಕೆಯನ್ನ ಹೊಂದಿರುತ್ತೆ. ಖರೀದಿಗೆ ವಯಸ್ಸಿನ ನಿರ್ಬಂಧಗಳಿರುತ್ತೆ. ಸಾರ್ವಜನಿಕ ಸ್ಥಳಗಳಲ್ಲಿ ಅವುಗಳ ಸೇವನೆ ನಿಷೇಧಿತವಾಗಿಯೇ ಇದೆ. ಆದ್ದರಿಂದ ಅವೆರಡನ್ನೂ ನಿಷೇಧ ಮಾಡುವುದು ಸರಿನೇ. ಮಾಂಸ ಮನುಷ್ಯನ ಸಹಜ ಆಹಾರ. ಜೀವ ವಿಜ್ಞಾನದ ನೆಲೆಯಿಂದ, ಜೀವ ವಿಕಾಸದ ನೆಲೆಯಿಂದ ಎಲ್ಲಾ ಮನುಷ್ಯರು ಮಾಂಸಾಹಾರಿಗಳೇ. ಸಸ್ಯಾಹಾರಿ ಮನುಷ್ಯ ಅನ್ನೋದು ಕೇವಲ ಅಭ್ಯಾಸದಿಂದ ಮಾತ್ರವೇ ಹೊರತು ನೈಸರ್ಗಿಕವಾಗಿ ಅಲ್ಲ. ಮಾಂಸಾಹಾರ ಸೇವನೆ ವ್ಯಸನವಲ್ಲ, ವ್ಯಸನವನ್ನ ಉಂಟು ಮಾಡುವುದೂ ಇಲ್ಲ. ಮಾಂಸ ಮಾರಾಟಕ್ಕೆ ಎಚ್ಚರಿಕೆಗಳು ಇಲ್ಲ, ವಯಸ್ಸಿನ ನಿರ್ಬಂಧವೂ ಇಲ್ಲ, ನಿಷೇಧವೂ ಇಲ್ಲ. ಮಾಂಸ ಮತ್ತು ಮದ್ಯ ಹಾಗೂ ತಂಬಾಕುಗಳಿಗೆ ಯಾವುದೇ ಸಂಬಂಧವಾಗಲಿ ಅಥವಾ ಸಾಮ್ಯತೆಯಾಗಲಿ ಇಲ್ವೇ ಇಲ್ಲ. ಮಾಂಸಾಹಾರ ಪ್ರಾಣಿಜನ್ಯ, ತಂಬಾಕು ಹಾಗೂ ಮದ್ಯಗಳೆರಡು ಸಸ್ಯಜನ್ಯ. ಹಾಗಾಗಿ ಮಾಂಸಾಹಾರವನ್ನ ತಂಬಾಕು ಹಾಗೂ ಮದ್ಯಗಳೊಂದಿಗೆ ಸಮೀಕರಿಸೋದು ದುರುದ್ದೇಶಪೂರಿತವಾಗಿದೆ. ಮಾಂಸ ಸೇವನೆ ಕೆಟ್ಟದ್ದು ಅಂತ, ನಿಷೇಧ ಯೋಗ್ಯ ಅಂತ ಬಿಂಬಿಸುವ ಕುಟಿಲ ತಂತ್ರವಾಗಿದೆ. ಮಾಂಸಾಹಾರ ಒಳ್ಳೆಯದು. 80-90% ಜನ ಅದನ್ನ ಸೇವಿಸ್ತಾರೆ. ಅವರಿಗೆ ಅದನ್ನ ಒದಗಿಸಬೇಕು. ಬಹುದೊಡ್ಡ ಚಪ್ಪರದಲ್ಲಿ ಮಾಂಸದೂಟ ಹಾಕಬೇಕು. ಅದನ್ನ ತಿಂದೇ ಇರೋರಿಗೆ ಪ್ರತ್ಯೇಕವಾಗಿ ಸಣ್ಣದೊಂದು ಚಪ್ಪರದಡಿ ವ್ಯವಸ್ಥೆ ಮಾಡಿದ್ರೆ ಸಾಕು ಅಂತ ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲಾಯ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ನಡೆಯನ್ನ ಸಾಮಾಜಿಕ ಹೋರಾಟಗಾರ ಶಿವಸುಂದರ್ ಕನ್ನಡದ ಬಾಳೆಲೆಯಲ್ಲಿ ಅನ್ನೋ ಕವಿತೆಯ ಮೂಲಕ ವಿರೋಧಿಸಿದ್ದಾರೆ. ಕನ್ನಡದ ಬಾವುಟದಲ್ಲಿ ನೀಲಿ ಹಸಿರು ಸೇರಲಿ, ಕನ್ನಡದ ಬಾಳೆಲೆಯಲ್ಲಿ ಬಾಡು ಕೊರಬಾಡುಗಳು ಹೆಚ್ಚಾಗಲಿ, ಬಾಯಲ್ಲಿಡುವ ಮುನ್ನ ಅನ್ನವಿಲ್ಲದವರ ನೆನೆದು ಅಳುಕಾಗಲಿ, ಅನ್ನದಲ್ಲಿ ಭಿನ್ನವೆಣಿಸದಂತಾಗಲಿ, ಬಳಿಸುವಾಗ ಇಲ್ಲದವರಿಗೆ ಮೊದಲ ಪಾಲಿರಲಿ. ಹೀಗಂತ ಶಿವಸುಂದರ್ ಅವರು ಹೇಳಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತು ಮದ್ಯ ಮತ್ತು ತಂಬಾಕು ಜೊತೆಗೆ ಮಾಂಸಾಹಾರ ನಿಷೇಧ ಎನ್ನುವ ನಿಯಮ ವಿಧಿಸಿದೆ. ಸಾಹಿತ್ಯ ಸಮ್ಮೇಳನ ಸಸ್ಯಾಹಾರಿಗಳಿಗೆ ಮಾತ್ರನ? ಮಾಂಸಾಹಾರ ಯಾಕೆ ನೀಡೋದಿಲ್ಲ? ಇದು ಮಡಿ ಸಾಹಿತ್ಯ ಸಮ್ಮೇಳನ ಅಂತೆಲ್ಲ. ಮಾಂಸಾಹಾರಿಗಳು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಹೇಶ್ ಜೋಶಿ, ಸಾಹಿತ್ಯ ಪರಿಷತ್ ಪಾರಂಪರಿಕವಾಗಿ ಬಂದಿರೋದು. ನಾನು ಏಕ ವ್ಯಕ್ತಿಯಾಗಿ ನಿರ್ಧಾರ ತೆಗೆದುಕೊಳ್ಳೋಕೆ ಸಾಧ್ಯವಿಲ್ಲ. ಈ ವಿಷಯ ಚರ್ಚೆಯಲ್ಲಿದೆ. ಕಾರ್ಯಕಾರಿ ಸಮಿತಿಯಲ್ಲಿ ಇದರ ಚರ್ಚೆ ನಡೀಬೇಕು. ಆಹಾರ ಸಮಿತಿಯ ಅಭಿಪ್ರಾಯ ತೆಗೆದುಕೊಂಡು ತೀರ್ಮಾನ ತೆಗೆದುಕೊಳ್ಳಬೇಕು. ನಾನು ಬಹು ಸಂಸ್ಕೃತಿಯನ್ನ ಗೌರವಿಸುವ ವ್ಯಕ್ತಿ ಅಂತ ಹೇಳಿದ್ದಾರೆ. ಈ ಬಾರಿ ಮಂಡ್ಯದಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಗೋರು ಚನ್ನಬಸಪ್ಪ ಅವರ ಅಧ್ಯಕ್ಷತೆಯಲ್ಲಿ ಡಿಸೆಂಬರ್ 20, 21 ಮತ್ತು 22ರಂದು 3 ದಿನಗಳ ಕಾಲ ನಡೆಯಲಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.